ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 74ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 74ನೇ ಸ್ತೋತ್ರವು ಹೀಗಿದೆ. ಧನ್ವಂತರಿ ಧೂಮಕೇತು ಸ್ಕಂದೋ ವೈಶ್ರವಣಸ್ತತಾ ದಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತವಷ್ಟಧ್ರುವೋದರಃ. ಈ ಸ್ತೋತ್ರದಲ್ಲಿ ಶಿವನ 11 ನಾಮಗಳಿವೆ. ಈಗ ಶಿವನ ಈ 11 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ಧನ್ವಂತರಾಯೇ ನಮಃ. ಈ ಶಿವನಾಮದ ಅರ್ಥ, ಎಲ್ಲ ರೋಗಗಳಿಗೂ ವೈದ್ಯನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ. ಓಂ ಧೂಮಕೇತವೇ ನಮಃ. ಈ ಶಿವನಾಮದ ಅರ್ಥ, ಧೂಮಕೇತುವಿನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ. ಓಂ ಸ್ಕಂದಾಯ ನಮಃ. ಈ ಶಿವನಾಮದ ಅರ್ಥ, ಸುಬ್ರಹ್ಮಣ್ಯ ದೇವರ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ. ಓಂ ವೈಶ್ರವಣಾಯ ನಮಃ. ಈ ಶಿವನಾಮದ ಅರ್ಥ, ಕುಬೇರನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ಧಾತ್ರೇ ನಮಃ. ಈ ಶಿವನಾಮದ ಅರ್ಥ, ಬ್ರಹ್ಮನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ. ಓಂ ಚಕ್ರಾಯ ನಮಃ. ಈ ಶಿವನಾಮದ ಅರ್ಥ, ದೇವೇಂದ್ರನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ. ಓಂ ವಿಷ್ಣವೇ ನಮಃ. ಈ ಶಿವನಾಮದ ಅರ್ಥ, ವಿಷ್ಣುವಿನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ. ಓಂ ಮಿತ್ರಾಯ ನಮಃ. ಈ ಶಿವನಾಮದ ಅರ್ಥ, ಸೂರ್ಯದೇವರ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ. ಓಂ ತ್ವಷ್ಟ್ರೇ ನಮಃ. ಈ ಶಿವನಾಮದ ಅರ್ಥ, ಆಕಾಶ ಶಿಲ್ಪಿ ವಿಶ್ವಕರ್ಮನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ. ಓಂ ಧ್ರುವಾಯ ನಮಃ. ಈ ಶಿವನಾಮದ ಅರ್ಥ, ಧ್ರುವ ನಕ್ಷತ್ರದ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 11ನೇ ನಾಮ ಹೀಗಿದೆ. ಓಂ ಧರಾಯ ನಮಃ. ಈ ಶಿವನಾಮದ ಅರ್ಥ, ಧರನೆಂಬ ವಸುವಿನ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 11 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 75ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.